ಜಗದೀಶ್ ಅನ್ನೋ ಒಂದು ಮಾತನ್ನ ಕೇಳಬೇಕಾಗುತ್ತೆ. ಜಗದೀಶ್, ನಿನ್ನೆ ಸಂಜೆವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಒಪ್ಕೊಂಡಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಎಕ್ಸಿಟ್ ಪೋಲ್ ವಿಚಾರದಲ್ಲಿ ಅಂತ. ಏಕಾಏಕಿ ಯಾಕೆ ಚೇಂಜಸ್ ಆಯಿತು ಅಂದ್ರೆ ವಾಟ್ ವೆಂಟ್ ರಾಂಗ್? ದಿಲ್ಲಿಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನು ಕಾರಣ? ರಕ್ಷತ್, ನಿನ್ನೆವರೆಗೂ ಸಹಿತ ಕಾಂಗ್ರೆಸ್ ನಾಯಕರು ಎಲ್ಲರೂ ನಿರ್ಧಾರ ಆಗಿದ್ರು. ಮತ್ತೆ ನ್ಯಾಷನಲ್ ಚಾನೆಲ್ಗಳಿಗೂ ಸಹಿತ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಅವರು ಏನಂದ್ರೆ ಯಾರ್ಯಾರು ಯಾವ್ಯಾವ ಚಾನೆಲ್ಗಳಿಗೆ ಹೋಗಬೇಕು ಎಕ್ಸಿಟ್ ಪೋಲ್ ಸಂದರ್ಭದಲ್ಲಿ ಎನ್ನುವಂತಹ ಲಿಸ್ಟ್ ಅನ್ನು ಸಹಿತ ಬಿಡುಗಡೆ ಮಾಡಿದ್ರು. ಆದ್ರೆ ಏಕಾಏಕಿ ಇಂಡಿಯಾ ಮೈತ್ರಿಕೂಟದ ಎಲ್ಲಾ ನಾಯಕರುಗಳು ನಿರ್ಧಾರ ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ. ಯಾಕಂದ್ರೆ ಕೆಲವೊಂದು ಮಾಹಿತಿಗಳು ಅವರಿಗೆ ಈಗಾಗಲೇ ಬಂದಿದ್ದಾವೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ? ಈಗ ಫಾರ್ ಎಕ್ಸಾಂಪಲ್, ಈಗ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲೂ ಸಹಿತ ಏನಂತಂದ್ರೆ ಪ್ರಿಡಿಕ್ಷನ್ ಬಿಜೆಪಿಯ ಪರವಾಗಿ ಕೊಡ್ತಾ ಇದ್ದಾವೆ ಚಾನೆಲ್ಗಳು ಅನ್ನುವಂತಹ ಸಂದೇಶ ಏನು ಬರುತ್ತಲ್ಲ, ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಹೋಗಬಾರ್ದು, ಇಡೀ ದೇಶಾದ್ಯಂತ ಏನಂತಂದ್ರೆ ಆ ಸಂದೇಶ ರವಾನೆ ಮಾಡಬಾರ್ದು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಏನಂದ್ರೆ ಒಂದು ವೇಳೆ ಏನಾದರೂ ಈ ಸಂದರ್ಭದಲ್ಲೇ ಅಂದ್ರೆ ಆರಂಭಿಕ ಹಂತಗಳನ್ನು ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ಪ್ರಿಡಿಕ್ಷನ್ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ ಸಂದರ್ಭದಲ್ಲಿ ಏನಾದರೂ ಬಿಜೆಪಿಗೆ ಹೆಚ್ಚಿನ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೇ ಆದ್ರೆ ಇಂಡಿಯಾ ಮೈತ್ರಿಕೂಟದ ಒಳಗಡೆ ಇರುವಂತಹ ನಾಯಕರುಗಳು ಸಹಿತ ಚದುರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ವಿಚಾರ. ಫಾರ್ ಎಕ್ಸಾಂಪಲ್, ನಿಮಗೆ ಇವತ್ತಿಗೆ ನಾ ಕುಂತಿರುವಂತಹ ಸ್ಥಳ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ಈ ಸಭೆಯಲ್ಲಿ ಏನಂತಂದ್ರೆ 28 ಜನ ನಾಯಕರುಗಳು ಭಾಗಿಯಾಗಿದ್ರು. 28 ಜನ ನಾಯಕರು ಭಾಗಿಯಾಗಿದ್ರಲ್ಲೂ ಸಹಿತ ಏನಂತಂದ್ರೆ 3-4 ಜನ ಮಿಸ್ ಆಗಿದ್ದಾರೆ. ಈಗ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಅವರು ಸಹಿತ ಏನಂತಂದ್ರೆ ಮಿಸ್ ಆಗಿದ್ದಾರೆ. ಡಿಎಂಕೆ ನಾಯಕ ಸಹಿತ ಇವತ್ತು ಏನಂದ್ರೆ ಸ್ಟಾಲಿನ್ ಸಹಿತ ಈ ಒಂದು ಸಭೆಗೆ ಬಂದಿಲ್ಲ. ಅದರ ಜೊತೆಗೆ ಏನಂತಂದ್ರೆ ಟಿಡಿಪಿ ನಾಯಕರು ಸಹಿತ ಈ ಒಂದು ಸಭೆಗೆ ಬಂದಿಲ್ಲ. ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಅಂದ್ರೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಅನಾಹುತಗಳು ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ನಾಯಕರ ನಡುವೆ ಏನಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಬಾರದು. ಅದಕ್ಕೆ ಈ ಒಂದು ಏನಂದ್ರೆ ಎಕ್ಸಿಟ್ ಪೋಲ್ ಹೋದಂತಹ ಸಂದರ್ಭದಲ್ಲಿ ಆಯಾ ಪಕ್ಷದ ವಕ್ತಾರರು ತಮಗೆ ತೋಚಿರುವಂತಹ ವಿಚಾರಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದೇ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಬಹುದಾದಂತಹ ಉದಾಹರಣೆಗಳಿದಾವೆ ಅನ್ನುವಂತಹ ವಿಚಾರ. ಫಾರ್ ಎಕ್ಸಾಂಪಲ್, ನಿಮ್ಗೆ ಹೇಳ್ಬೇಕಂದ್ರೆ ಈ ಯಾವಾಗ ಏನಂದ್ರೆ ಇಂಡಿಯಾ ಒಕ್ಕೂಟ ನಿರ್ಧಾರವನ್ನ ಮಾಡಿಕೊಳ್ಳುತ್ತೆ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಏನಂತಂದ್ರೆ ಕೊಯಲೇಷನ್ ಅಲ್ಲಿ ಎಲೆಕ್ಷನ್ ಅನ್ನ ಹೋಗಬೇಕು ಅನ್ನುವಂತಹ ವಿಚಾರಕ್ಕೆ, ಅವಾಗ ದೆಹಲಿಯ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಿಮ್ಗೆ. ದೆಹಲಿ ಮತ್ತೆ ಪಂಜಾಬ್ ವಿಚಾರವಾಗಿ, ದೆಹಲಿ ಮತ್ತೆ ಪಂಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನಂದ್ರೆ ಸೀಟು ಹಂಚಿಕೆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಮತ್ತೆ ಅದ್ರ ಜೊತೆಗೆ ಆಪ್ನ ನಾಯಕರುಗಳು ಸೀಟು ಹಂಚಿಕೆ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಈ ಇಬ್ಬರು ನಾಯಕರುಗಳ ಸ್ಟೇಟ್ಮೆಂಟ್ ಗಳನ್ನ ಆಧಾರವಾಗಿ ಇಟ್ಟುಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರು ಆಯಿತು. ಆ ಚರ್ಚೆ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಎಲ್ಲಿ ಏನಂದ್ರೆ ಆಪ್ ಮತ್ತೆ ಕಾಂಗ್ರೆಸ್ ನಾಯಕರುಗಳು ಸೀಟು ಹಂಚಿಕೆಯನ್ನು ಮಾಡ್ಕೊಳ್ತಾರೋ ಇಲ್ವೋ ಅನ್ನುವಂತಹ ಮಟ್ಟಕ್ಕೂ ಸಹಿತ ಕ್ವಶನ್ ಮಾರ್ಕ್ ಬರೋ ರೀತಿಯಲ್ಲಿ ಏನಂದ್ರೆ ಚರ್ಚೆಗಳು ಶುರು ಆದವು. ಈ ರೀತಿಯಾದಂತಹ ಒಂದು ಚರ್ಚೆಗಳು ಮುಂದಿನ ದಿನಗಳಲ್ಲಿ ಅದು ಏನಂದ್ರೆ ನಾಯಕರ ನಡುವೆ ಅಪಸ್ವರ ಅಥವಾ ಏನಂದ್ರೆ ಗೊಂದಲಕ್ಕೆ ಈಡಾಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಏನಂದ್ರೆ ಕಾಣಸಿಗ್ತಾ ಇತ್ತು. ಅಂತಹ ಗೊಂದಲಗಳಿಗೆ ಈ ಬಾರಿ ಎಡೆ ಮಾಡಿಕೊಡಬಾರದು ಅನ್ನುವಂತಹ ಲೆಕ್ಕಾಚಾರ. ಮತ್ತೊಂದು, ಈಗ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ರು ನಮ್ಮ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ 295+ ಬರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಅವ್ರು ಹೇಳುವಂತಹ ಲೆಕ್ಕಾಚಾರವನ್ನು ನೀವು ನೋಡ್ತಾ ಹೋದ್ರೆ ಏನಂದ್ರೆ ಬಿಜೆಪಿ ಸಂಪೂರ್ಣವಾಗಿ ಏನಂತಂದ್ರೆ ಕುಸಿದ್ ಬಿಡುತ್ತೆ, ಎನ್ಡಿಎ ಕುಸಿದ್ ಬಿಡುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ನಾಯಕರುಗಳನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಇಂಡಿಯಾ ಮೈತ್ರಿಕೂಟದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿರುತ್ತೆ. ಮತ್ತೆ ಇನ್ನೊಂದು ಹೇಳ್ತಾರೆ ಅವರು, ಬಿಜೆಪಿಯ ಅಂದ್ರೆ ಸರ್ಕಾರಿ ಡೇಟಾಗಳು ಏನಿದಾವೆ, ಆ ಸರ್ಕಾರಿ ಸೀಟ್ಗಳು ಏನಿದಾವೆ, ಆ ಸರ್ಕಾರಿ ಸೀಟ್ಗಳನ್ನ ಯಥಾವತ್ತಾಗಿ ಏನೋ ಮಾಧ್ಯಮಗಳಿಗೆ ಕೊಡಲಾಗ್ತಾ ಇದೆ. ಮಾಧ್ಯಮಗಳು ಅದನ್ನ ಎಕ್ಸಿಟ್ ಪೋಲ್ ಆಗಿ ಹೇಳ್ತಿದ್ದಾವೆ. ಹಾಗಾಗಿ ಇಂತಹ ಎಕ್ಸಿಟ್ ಪೋಲ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಭಾಗಿಯಾಗೋದಿಲ್ಲ. ಮತ್ತೆ ಆ ರೀತಿಯಾಗಿ ಭಾಗಿಯಾಗೋದ್ರಿಂದ ನಮಗೆ ಯಾವುದೇ ರೀತಿಯ ಉಪಯೋಗಗಳಿಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳ್ತಿದ್ದಾರೆ. ಮತ್ತೆ ಈ ಒಂದು ಸಭೆಯಲ್ಲೂ ಸಹಿತ ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲೂ ಸಹಿತ ಅಷ್ಟೇ, ಬಹಳಷ್ಟು ರಾಜ್ಯಗಳ ಚುನಾವಣೆಯ ಎಕ್ಸಿಟ್ ಪೋಲ್ ಬಂದಂತಹ ಸಂದರ್ಭದಲ್ಲೂ ಸಹಿತ ಪ್ರತಿ ಬಾರಿಯೂ ಬಿಜೆಪಿಗೆ ಹೆಚ್ಚಿನ ಸೀಟ್ಗಳನ್ನು ತೋರಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಏನಂದ್ರೆ ಮನೋಸ್ಥೈರ್ಯವನ್ನು ಕುಗ್ಗಿಸುವಂತದ್ದು ಮತ್ತೆ ಅದ್ರ ಜೊತೆಗೆ ಅಂದ್ರೆ ಪಕ್ಷಗಳಲ್ಲಿರುವಂತಹ ಆಂತರಿಕ ಬೇಗುದಿಗೆ ಸಹಕಾರಿ ಆಗುತ್ತೆ ಅನ್ನುವಂತಹ ಒಂದು ಭಯದಿಂದನೂ ಸಹಿತ ಈ ರೀತಿಯಾಗಿ ದೂರ ಉಳಿದಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ರಕ್ಷತ್, ಎಸ್, ದಿನೇಶ್ ಮೀನುಮಟ್ಟು ಸರ್, ಈಗ ಎಕ್ಸಿಟ್ ಪೋಲ್ ಇಂದ ಕಾಂಗ್ರೆಸ್ ಪಕ್ಷ ಅಥವಾ ಇಡೀ ಇಂಡಿಯಾ ಮೈತ್ರಿಕೂಟ ಅಂತರ ಕಾಯ್ದುಕೊಂಡಿದೆ ಅಂತಂದ್ರೆ ಅದರ ಕಾರಣ ಏನು ಅಂತ ತಾವು ವಿಶ್ಲೇಷಿಸ್ತೀರಿ? ಯಾಕಂತಂದ್ರೆ ಇದು ಬಿಜೆಪಿ ಹೇಳ್ತಾ ಇರೋದು ಸೋಲಿನ ಮುನ್ಸೂಚನೆ, ಇದು ಸೋಲಿನ ಮುನ್ಸೂಚನೆಗೆ ದೂರ ನಿಂತರು ಅಂತ. ಕಾಂಗ್ರೆಸ್ ಬಯಾಸ್ಡ್ ಇರುತ್ತೆ ಎಕ್ಸಿಟ್ ಪೋಲ್ ಅನ್ನೋ ಕಾರಣವನ್ನು ಕೊಡ್ತಾ ಇದೆ. ತಮಗೆ ಏನ್ ಅನ್ಸುತ್ತೆ? ನಾನು ದೇಸಾಯಿ ಅವರು ಮಾತಾಡಿದ್ದನ್ನು ಕೇಳಿದೆ. ಅವಳು ಭಾಳ ಕರೆಕ್ಟಾಗಿ ಅದನ್ನು ಹೇಳಿದ್ದಾರೆ. ಅಂದರೆ ಒಂದು ಕಡೆ ಒಂದು ನಿಮಿಷ ನಡೆಸ್ತಾರೆ. ಒಂದು ಕಡೆ ಒಂದು ಯಾವುದೇ ಪತ್ರಿಕಾಗೋಷ್ಠಿ ನಡೆಸುವುದಿಲ್ಲ ಅಂತ ಹೇಳುವ ಒಬ್ಬರು ಪ್ರಧಾನಮಂತ್ರಿ
ಇನ್ನೊಂದು ಕಡೆ ನಾವು ಎಕ್ಸಿಟ್ ಪೋಲಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇರುವ ಕಾಂಗ್ರೆಸ್, ಇದರ ಎರಡರದ್ದು ಅಭಿಪ್ರಾಯ ಒಂದೇ ರೀತಿ ಇದೆ ಅಂತ, ಅವರ ಮೈಂಡ್ ಸೆಟ್ ಒಂದೇ ರೀತಿ ಅಂತ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ, ನೀವು ಇವತ್ತಿನ ಚುನಾವಣೆ ಯಾವುದೇ ಡಿಬೇಟಲ್ಲಿ ನಾವು ಭಾಗವಹಿಸುವುದೇ ಇಲ್ಲ ಅಂತ ಹೇಳಿದರೆ ಅದು ಒಂದು ರೀತಿಯ ಅದಕ್ಕೆ ಸಮರ್ಥನೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪ್ರಕಾರ ಮತ್ತು ನಾವೆಲ್ಲ ಗಮನಿಸಿದ ಹಾಗೆ ಕೂಡ ಮಾಧ್ಯಮಗಳು ಭಾಳ ಬಯಾಸ್ಡ್ ಇದೆ ಅನ್ನೋದೊಂದು ಆರೋಪ ಇದೆ. ಕೆಲವು ಮಟ್ಟಿಗೆ ಅದು ನಿಜ ಕೂಡ. ಕಾಂಗ್ರೆಸ್ ಅದನ್ನು ಹೇಳಲಿಕ್ಕೆ ಅದರದ್ದಾದ ಕಾರಣಗಳಿರ್ಬೋದು. ಆದರೆ ಇಡೀ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಡಿಬೇಟ್ಗಳಲ್ಲಿ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಭಾಗವಹಿಸಿದ ನಂತರ ಹಠಾತ್ ತಾನೇ ಎಕ್ಸಿಟ್ ಪೋಲ್ನ ವಿಚಾರದಲ್ಲಿ ಮಾತ್ರ ಮಾಧ್ಯಮಗಳು ಬಯಾಸ್ ಆಗಿದೆ ಅಂತ ದೂರ ನಿಲ್ಲೋದು ಸರಿಯಲ್ಲ ನನ್ನ ಪ್ರಕಾರ. ಯಾಕೆಂದರೆ ಈಗಾಗಲೇ ನಿಮ್ಮ ಮತಪೆಟ್ಟಿಗೆ ಒಳಗಡೆ ಜನಾಭಿಪ್ರಾಯ ಬಂದಾಗ್ಬಿಟ್ಟಿದೆ. ಈಗ ಅದನ್ನು ಯಾರೂ ಕೂಡ ಡಿಸ್ಟ್ರಾಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಅದನ್ನು ಎದುರಿಸಬೇಕು. ಸೋಲು ಬರುತ್ತಾ ಗೆಲುವು ಬರುತ್ತಾ ಅದು ಬೇರೆ ವಿಚಾರ. ಅದರಿಂದ ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಎಕ್ಸಿಟ್ ಪೋಲ್ನ ಈ ಚರ್ಚೆಯಲ್ಲಿ ಭಾಗವಹಿಸಬೇಕಾಗಿತ್ತು ನನ್ನ ಪ್ರಕಾರ. ನನ್ನ ವೈಯಕ್ತಿಕ ಈ ಅಭಿಪ್ರಾಯ ಇದು. ಆದ್ದರಿಂದ ಅವರಿಗೆ ಅದಕ್ಕೆ ಸಮರ್ಥನೆ. ಈಗ ನೋಡಿ, ಆಗಲೇ ಖರ್ಗೆ ಅವರು ತಮ್ಮದೇ ಒಂದು ಅಂಕೆ ಸಂಖ್ಯೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆಗಿದ್ದಾಗ ಅವರ ಮನಸ್ಸಿನಲ್ಲಿ ಏನಿತ್ತ ಗೊತ್ತಿಲ್ಲ. ನಿಮ್ಮ ಪ್ರತಿನಿಧಿ ಹೇಳ್ತಾ ಇದ್ದನ್ನು ನಾನು ಕೇಳಿದೆ. ಬಹುಶಃ ಅವರ NDA ಒಕ್ಕೂಟದಲ್ಲಿರುವ ಮಿತ್ರ ಪಕ್ಷಗಳ ನಡುವೆ ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿಕ್ಕಟ್ಟು ಸೃಷ್ಟಿಯಾಗ್ಬೋದಂತ. ಆದರೆ ಒಂದು ನಾವು ವಿಚಾರ ತಿಳ್ಕೊಳ್ಬೇಕದೇನೆಂದರೆ, ಇವತ್ತಿಗೂ ಕೂಡ ಇಂಡಿಯಾ ಒಕ್ಕೂಟದ ನಡುವೆ ಆ ರೀತಿಯ ಸಂಪೂರ್ಣ ಸಹಮತಗಳಿಲ್ಲ. ಉದಾಹರಣೆಗೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಪರಸ್ಪರ ಎದುರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಅವರು ಮಿತ್ರ ಪಕ್ಷವಾಗಿದ್ದಾರೆ. ನೀವು ಅದು ನಿಮ್ಮ ಆಮ್ ಆದ್ಮಿ ಪಾರ್ಟಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಂದ್ರಮೋಹನ್ ಏನೋ ಇಂಟರ್ವ್ಯೂ ಕೇಳಿದ್ರು. ಟ್ವೀಟ್ ಮಾಡಿದರೆ ಇಂಡಿಯಾ ಅಲಯನ್ಸ್ನ ಪಾರ್ಟಿಗಳ ಲೀಡರ್ಗಳು ಎಲ್ಲರೂ ಕೂಡ ಎಕ್ಸಿಟ್ ಪೋಲ್ನ ಡಿಸ್ಕಷನಲ್ಲಿ ಭಾಗವಹಿಸಬೇಕು. ನಾವು ಈ ಮೀಟಿಂಗ್ ಮಾಡಿ ಕನ್ಸೆನ್ಸಸ್ ಮೂಲಕ ಈಗ ಭಾಗವಹಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಈ ವಿಷಯದಲ್ಲೂ ಕೂಡ ಒಂದು ಯೂಟರ್ನನ್ನು ತೆಗೆದುಕೊಂಡು ಈಗ ಎಕ್ಸಿಟ್ ಪೋಲ್ ಡಿಸ್ಕಷನ್ಗಳು ಕೂಡ ಭಾಗವಹಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಬಹುಶಃ ಈಗ ಇಂಡಿಯಾ ಅಲಯನ್ಸ್ನ ಮೀಟಿಂಗ್ ಕೂಡ ಡೆಲ್ಲಿನಲ್ಲಿ ನಡೆದಿರೋದ್ರಿಂದಾಗಿ ಆ ಒಂದು ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಈ ರೀತಿ ತೀರ್ಮಾನ ತೆಗೆದುಕೊಂಡಿರ್ಬೋದು. ಈಗ ಖರ್ಗೆ ಅವರು ಹೇಳಿರೋದನ್ನು ನೋಡಿದ್ರೆ ಇಂಡಿಯಾ ಅಲಯನ್ಸ್ಗೂ ಕೂಡ 295+ ಸೀಟ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾರಣಕ್ಕಾಗಿ ಈ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ಬೋದು ಅನ್ಸುತ್ತೆ. ಅಂದ್ರೆ 295 ಅಂತ ಮನಸ್ಥಿತಿಯಲ್ಲೇ ಬರ್ತಾರೆ ಡಿಬೇಟ್ ಅಲ್ಲಿ ಭಾಗಿಯಾಗಬಹುದು ಅಂತ. ಅಂದ್ರೆ ಬಹುಶಃ ಈಗ ಕಾಂಗ್ರೆಸ್ ಈ ಒಂದು ಚುನಾವಣೆಯಲ್ಲಿ ನಿರ್ಧಾರ ಆಗಬೇಕಾಗಿರೋದು ಏನು ಅಂತಂದ್ರೆ, ದೇಶದ ಜನರಿಗೆ ಕಾಂಗ್ರೆಸ್ ಮೇಲೆ ಒಲವಿದೆಯೋ ಅಥವಾ ಬಿಜೆಪಿ ಮೇಲೆ ಒಲವಿದೆಯೋ ಅಂತೇಳಿ. ಯಾಕೆಂದ್ರೆ ಈ ಹಿಂದಿನ 2 ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ 44-52 ಕ್ಷೇತ್ರಗಳಲ್ಲಿ ಗೆಲುವಿಗೆ ಮಾತ್ರ ಸೀಮಿತ ಆಗಿತ್ತು. ಈ ಬಾರಿ ಏನಾದರೂ ಕೂಡ ಕಾಂಗ್ರೆಸ್ ಏನಾದರೂ 150 ಸೀಟನ್ನು ದಾಟುತ್ತಾ ಅನ್ನತಕ್ಕಂಥ ಕುತೂಹಲ ಇದೆ, ಅಥವಾ 100 ಸೀಟ್ಗಳನ್ನು ದಾಟುತ್ತಾ ಹೇಗೆ ಅನ್ನತಕ್ಕಂಥ ಕುತೂಹಲ ಇದೆ, ಅಥವಾ ಇಂಡಿಯಾ ಅಲಯನ್ಸ್ ಜೊತೆ ಸೇರಿ ಒಂದು ಮೈತ್ರಿಕೂಟದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ. ಈಗ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತು, ಭರವಸೆಗಳನ್ನು ಕೊಡ್ತು ಚುನಾವಣೆಗೆ ಮುಂಚಿತವಾಗಿ. ಅದರ ಆಧಾರದ ಮೇಲೆ ಮತ್ತು ಬಿಜೆಪಿ ವಿರೋಧಿಯಲ್ಲೇ ಕೂಡ ಇತ್ತು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಇದೇ ಒಂದು ಪ್ರಯೋಗವನ್ನು ದೇಶಾದ್ಯಂತ ಈಗ ಕಾಂಗ್ರೆಸ್ ಮಾಡಿದೆ. ದೇಶಾದ್ಯಂತ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೊಳಿಸುವಂಥ ಭರವಸೆ ಕೊಟ್ಟಿದ್ದಾರೆ. ಬಡ ಕುಟುಂಬಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ನಾವು ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಏನಾದರೂ ಕೂಡ ಜನ ಕಾಂಗ್ರೆಸ್ನತ್ತ ಒಲವು ತೋರ್ತಾರ ಇಲ್ವಾ ಅಂತಕ್ಕಂಥ ಒಂದು ಕುತೂಹಲ ಇದೆ. ರಾಹುಲ್ ಗಾಂಧಿ ಕೂಡ ಪ್ರತಿಯೊಂದು ಭಾಷಣಗಳಲ್ಲೂ ಕೂಡ ನಿಮ್ಮ ಖಾತೆಗಳಿಗೆ 1 ಲಕ್ಷ ರೂಪಾಯಿ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು 8,500 ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಕೊಟ್ಟಿತ್ತು. ಅಲ್ಲಿ ಜನ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳನ್ನು ತಿರಸ್ಕರಿಸಿ ಬಿಜೆಪಿಗೆ ಓಟನ್ನು ಕೊಟ್ಟರು. ಹೀಗಾಗಿ ಉತ್ತರ ಭಾರತದ ಜನರ ಮನಸ್ಥಿತಿ ಏನಾದರೂ ಬದಲಾಗಿ ಕಾಂಗ್ರೆಸ್ ಕಡೆ ವಾಲುತ್ತಾ ಹೇಗೆ ಅನ್ನತಕ್ಕಂಥ ಕುತೂಹಲ ಇದೆ. ಈಗ ದೇಶದಲ್ಲಿ ದೆಹಲಿ ಗದ್ದುಗೆ ನೀಡಬೇಕಂದ್ರೆ ಉತ್ತರ ಪ್ರದೇಶದ ಹೆಚ್ಚಿನ ಸೀಟ್ ಗೆಲ್ಲೇಬೇಕು. ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ, ಅಥವಾ ಇಂಡಿಯಾ ಅಲಯನ್ಸ್ ಸಮಾಜವಾದಿ ಪಕ್ಷ ಸೇರಿದಂತೆ ಇಂಡಿಯಾ ಅಲಯನ್ಸ್ ಹೆಚ್ಚಿನ ಕ್ಷೇತ್ರಗಳನ್ನು ಉತ್ತರ ಪ್ರದೇಶದಲ್ಲಿ ಗೆದ್ರೆ ಮಾತ್ರ ದೇಶದಲ್ಲಿ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ. ಈಗ ಉತ್ತರ ಪ್ರದೇಶದ ಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ನಾವು ಇದಕ್ಕೆ ಜಗದೀಶ್ ಅವರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಜಗದೀಶ್, ಈಗ ದಿನೇಶ್ ಅಮೀನ್ ಮಟ್ಟು ಅವರು ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು ಆಗ್ಲೇ ಆರಂಭದಲ್ಲೇ. ಇದು ವೇವ್ಲೆಸ್ ಎಲೆಕ್ಷನ್ ಅನ್ನೋದನ್ನ ಹೇಳಿದ್ರು. ಕರ್ನಾಟಕದ ಮಟ್ಟಿಗೆ ಆ ರೀತಿ ಕಾಣಿಸ್ತಾ ಇತ್ತು ಕೂಡ, ವೇವ್ಲೆಸ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನನಗೆ ಪ್ರಶ್ನೆ ಇರೋದು, ಉತ್ತರ ಭಾರತ ಮತ್ತು ಪಶ್ಚಿಮ ಭಾರತ ಮತ್ತು ಪೂರ್ವ ಭಾರತ, ಈ ರಾಜ್ಯಗಳೇನೇನಾದ್ರೂ ವೇವ್ನ ಮುನ್ಸೂಚನೆ ಇತ್ತಾ? ಅಂಡರ್ ಕರೆಂಟು, ವೇವ್ ಈ ರೀತಿ ಕಾಣಿಸ್ತಾ ಇತ್ತಾ, ಅಥವಾ ವೇವ್ಲೆಸ್ ಕರ್ನಾಟಕದ ರೀತಿಯಲ್ಲೇ ಇತ್ತಾ? ರಕ್ಷತ್, 2019 ಮತ್ತು 2014 ಚುನಾವಣೆಯನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಒಂದು ಅಜೆಂಡಾ ಫಿಕ್ಸ್ ಇತ್ತು, ಅಂದ್ರೆ ಒಂದು ವೇವ್ ಇತ್ತು.
ಆದರೆ ಈ ಬಾರಿಯೇ ನಾನು ನೋಡಿದ ಹಾಗೆ ಬಹಳಷ್ಟು ಕಡೆಗೆ ಏನಂತಂದ್ರೆ ಮಾಹಿತಿನ ಕಲೆ ಹಾಕಿರೋದ್ರಾಗಿರ್ಬೋದು ಅಥವಾ ಜೊತೆಗೆ ಏನಂದ್ರೆ ಪ್ರತಿಯೊಂದು ಏನಂದ್ರೆ ನಾಯಕರುಗಳ ಭಾಷಣದಲ್ಲಿ ನೋಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಸಹಿತ ವೇವ್ ಇರಲಿಲ್ಲ. ನೀವು ಒಂದು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರತಿ ಬಾರಿಯೂ ಸಹಿತ ಬಿಜೆಪಿ ಕಳೆದ 2 ಚುನಾವಣೆಯ ಸಂದರ್ಭದಲ್ಲೂ ಸಹಿತ ಒಂದು ಅಜೆಂಡಾ ಫಿಕ್ಸ್ ಮಾಡ್ತಾ ಇತ್ತು. ಆ ಅಜೆಂಡಾದ ರೀತಿಯಲ್ಲೇ ಚುನಾವಣೆ ನಡೀತಾ ಇತ್ತು. ಅಂದ್ರೆ ಅವರು ಕೊಟ್ಟಿರುವಂತಹ ಒಂದು ಏನಂದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗಿರ್ಬೋದು, ಅದ್ರ ಜೊತೆಗೆ ಜನರಲ್ಲೂ ಸಹಿತ ಅದೇ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಟಾಕ್ ಆಗ್ತಾನೆ ಇರ್ತಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಈ ವಿಚಾರದಲ್ಲಿ ಆರಂಭಿಕ ಹಂತಗಳಿಂದಲೂ ಸಹಿತ ಸ್ವಲ್ಪ ಮಟ್ಟದಲ್ಲಿ ಎಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾನು ಯಾಕೆ ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಅಜೆಂಡಾ ಫಿಕ್ಸ್ ಮಾಡಿರುವಂತದ್ದೇ ಕರ್ನಾಟಕದ ವಿಚಾರವಾಗಿ ಅನ್ನೋ ರೀತಿಯಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ ಫ್ರೀ ಬೀಸ್ ಅನ್ನ ಕೊಟ್ಟ ತಕ್ಷಣ ಅದನ್ನ ಸಕ್ಸಸ್ ಆಯಿತು, ಜನರು ಅದಕ್ಕೆ ಮನಸ್ಸೋತ್ರು, ಅದ್ರ ರೀತಿಯಾಗಿ ಏನಂತಂದ್ರೆ ಅದನ್ನ ಎಕ್ಸೆಪ್ಟ್ ಸಹಿತ ಮಾಡಿದ್ರು. ಅದು ಪಕ್ಕದಲ್ಲಿರುವಂತಹ ತೆಲಂಗಾಣದಲ್ಲೂ ಸಹಿತ ಇಂಪ್ಲಿಮೆಂಟ್ ಅನ್ನ ಮಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಏನಂದ್ರೆ ಜನ ಒಪ್ಪಿದ್ರು, ಅದು ಕೊನೆಗೆ ಸರ್ಕಾರ ಬಂದ್ಮೇಲೆ ಇಂಪ್ಲಿಮೆಂಟ್ ಸಹಿತ ಆಯಿತು. ಅದೇ ರೀತಿಯ ವಿಚಾರಗಳನ್ನ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಏನಂದ್ರೆ ತೆಗೆದುಕೊಂಡು ಹೋಯ್ತಲ್ಲ, ಆದ್ರೆ ಬಿಜೆಪಿ ಆ ರೀತಿಯಾದಂತಹ ಯಾವುದೇ ಒಂದು ವಿಚಾರದಲ್ಲೂ ಸಹಿತ ಏನಂದ್ರೆ ಒಂದೇ ರೀತಿಗೆ ಶನಿವಾರ ಅವರನ್ನ ಅದಕ್ಕೆ ಇನ್ಕ್ಲೂಡ್ ಮಾಡ್ಕೋತೀನಿ. ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ ಬಿಜೆಪಿ ಅಜೆಂಡಾ ಸೆಟ್ ಮಾಡುತ್ತೆ ಮತ್ತು ಅದರ ಸುತ್ತವೇ ಚರ್ಚೆಗಳಾಗತ್ತೆ. ಈ ಬಾರಿ ವ್ಯತಿರಿಕ್ತ ಇತ್ತು, ಇಂಡಿಯಾ ಮೈತ್ರಿಕೂಟ ಅಜೆಂಡಾ ಸೆಟ್ ಮಾಡ್ತಾ ಇತ್ತು. ಸೊ ಇದು ಯಾವ ರೀತಿ ಬದಲಾವಣೆ ಇದು ಯಾಕೆಂದರೆ ಒನ್ ವೀಕ್ ಇದು ಲಾಂಗ್ ಟೈಮ್ ಇನ್ ಎಲೆಕ್ಷನ್ಸ್ ಅಂತ ಹೇಳ್ತಾರೆ. ಈ 3 ತಿಂಗಳು ಎಷ್ಟು ದೊಡ್ಡ ಡಿಫರೆನ್ಸನ್ನು ಮಾಡ್ಬೋದು. ಈಗ 3 ತಿಂಗಳ ಹಿಂದ್ಗಡೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆಗೋಯ್ತು, ಎಲೆಕ್ಷನ್ ಬೇಕಾಗೇ ಇಲ್ಲ, BJP ವಿಲ್ ಕಮ್ ಬ್ಯಾಕ್ ಟು ಸ್ವೀಪ್ ಮಾಡುತ್ತೆ ಅನ್ನೋ ಥರದ ಒಂದು ವಾತಾವರಣ ಇತ್ತು. ಬಹುಶಃ ಆ ವಾತಾವರಣ ಒಂದು ಕಂಪ್ಲೇಸೆನ್ಸಿಯನ್ನು BJPಯಲ್ಲಿ ಸೃಷ್ಟಿ ಮಾಡಿಬಿಟ್ಟಿತ್ತೇನೋ, ನಾವು ಗೆದ್ದು ಬಿಡ್ತೀವಿ ಅಂತ. 400 ಪಾರ್ ಅಂತ ಪ್ರಧಾನಿಯವರೇ ಹೇಳಿದ ಮೇಲೆ ರಾಮ ಮಂದಿರ ಉದ್ಘಾಟನೆಯ ನಂತರ ಒಂದು ಯೂಫೋರಿಯಾ ಇತ್ತಲ್ಲ, ಆ ಯೂಫೋರಿಯಾ ಹಿನ್ನೆಲೆಯಲ್ಲಿ ನಾವು 400 ಗೆದ್ದು ಬಿಟ್ಟಿವಿ ಅಂತ ಅಂದುಕೊಂಡಿದ್ರು ಏನೋ. 400 ಗೆಲ್ಲೋದು ಕಷ್ಟ ಅಂತ ಬಹುಶಃ ಅವ್ರಿಗೆ ಗೊತ್ತಾಗಿದ್ದು ಫಸ್ಟ್ 2 ಫೇಸ್ಗಳಾದ ಮೇಲೆ. ಆ 2 ಫೇಸ್ಗಳಲ್ಲಿ ನಾ ಹೇಳಿದ್ನಲ್ಲ, ಬೂತ್ ಏಜೆಂಟ್ಗಳು ಇರ್ತಾರೆ, ಪಾರ್ಟಿ ಏಜೆಂಟ್ಗಳು ಅಂಥೇಳಿ, ದೇ ವುಡ್ ಹ್ಯಾವ್ ಗಿವನ್ ದೆಮ್ ದಿ ಪಲ್ಸ್. ಓ ಇಲ್ಲ, ಇದು 400 ಕಡೆ ಹೋಗ್ತಾ ಇಲ್ಲ, ಏನೋ ಎಡವಟ್ಟು ಆಗ್ತಿದೆ ಅಂತಂದಾಗ ದೆನ್ ದ ನರೇಟಿವ್ ಚೇಂಜ್, ರೈಟ್? ಅಲ್ಲಿ ತನಕ ನೀವು ಬರೀ ಅಭಿವೃದ್ಧಿ ವಿಕಸಿತ ಭಾರತದ ಮಾತನ್ನಾಡ್ತಾ ಇದ್ರಿ, ರಾಮ ಮಂದಿರದ ಮಾತನ್ನಾಡ್ತಾ ಇದ್ರಿ, ಅಲ್ಲಿ ಹೊರಳಿಸಿದ್ದು ಪ್ರಧಾನಿಯವರು, ರೈಟ್? ಆ ಹೊರಳಿಸೋದಕ್ಕೆ ಕಾರಣ ನಾನು ಹೇಳಿದ್ನಲ್ಲ, ಕಾನ್ಸ್ಟಿಟ್ಯೂಷನ್, ಥ್ರೆಟ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಕಾಂಗ್ರೆಸ್ನವರು ಏನು ತೊಗೊಂಡು ಬಂದರು, ದಟ್ ವಾಸ್ ಎ ಹ್ಯೂಜ್ ಚಾಲೆಂಜ್ ಟು BJP. ಯಾರಿಗೆ ಇದು ಸಂವಿಧಾನವನ್ನು ಬದಲಿಸಿ ಬಿಡ್ತಾರೆ, ಸಂವಿಧಾನವನ್ನು ನಾಶ ಮಾಡಿಬಿಡ್ತಾರೆ ಅನ್ನೋ ನರೇಟಿವು ಡೈರೆಕ್ಟಾಗಿ ಅಡ್ರೆಸ್ ಮಾಡೋದು ಯಾರಿಗೆ? ಯಾರೋ ನಿಮ್ಮಂಥವ್ರಿಗಲ್ಲ. ಮೀಸಲಾತಿಯ ಲಾಭವನ್ನು ಪಡೆದುಕೊಳ್ತಿದ್ದ ಜನಕ್ಕೆ ಒಂದು ಆತಂಕ ಹುಟ್ಟಿಸುತ್ತದು. ಮೀಸಲಾತಿ ಹೋಗ್ಬಿಡುತ್ತೆ, ಕಾನ್ಸ್ಟಿಟ್ಯೂಷನ್ ಹೋಯಿತು ಅಂತಂದರೆ ನನ್ನ ರೈಟ್ ಹೋಯಿತು ಅಂತಲ್ವಾ. ಸೊ ಕಾಂಗ್ರೆಸ್ ವಾಸ್ ಅಡ್ರೆಸ್ಸಿಂಗ್ ದಟ್ ಕಮ್ಯುನಿಟಿ, ರೈಟ್? ಅದನ್ನು ಕೌಂಟರ್ ಮಾಡಲಿಕ್ಕೆ ದೇ ಹ್ಯಾಡ್ ಟು ಫೈಂಡ್ ಎ ಸ್ಟ್ರಾಟಜಿ, ಆ್ಯಂಡ್ ದಟ್ಸ್ ವೇರ್ ಮುಸ್ಲಿಂ ಥಿಂಗ್ ಕೇಮ್. ಒಬ್ಬ ಪ್ರಧಾನಮಂತ್ರಿ ಹೀಗೆ ಹಿಂದೂ ಮುಸ್ಲಿಂ ಅಂತ ಮಾತಾಡೋದು ಉಚಿತವೋ ಅಲ್ಲವೋ ಅನ್ನೋದು ಬೇರೆ ಡಿಬೇಟ್, ರೈಟ್? ಅದ್ರ ಬಗ್ಗೆ ನಾವು ಮಾತಾಡ್ಬೋದು, ಖಂಡಿತ ಉಚಿತ ಅಲ್ಲ ಅದು. ಒಬ್ಬ ಪ್ರಧಾನಿ ಆದವರು ಧರ್ಮದ ಬಗ್ಗೆ ಮಾತಾಡ್ಬೋದು. ಬಟ್ ಎಲೆಕ್ಟ್ರಲಿ ಇಫ್ ದೇ ಹ್ಯಾಡ್ ಟು ವಿನ್ ದ ಎಲೆಕ್ಷನ್, ನಾನೀಗ ಗೆಲ್ಲೇಬೇಕು ಅಂತ ಬಂದಾಗ ಹಿ ಹ್ಯಾಡ್ ಟು ಸೆಂಡ್ ಔಟ್ ಎ ಮೆಸೇಜ್, ಹಿ ಹ್ಯಾಡ್ ಟು ವರ್ಕೌಟ್ ಎ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ವರ್ಕೌಟ್ ಮಾಡಿದ್ದದು, ನೀವು ಸಂವಿಧಾನ ನಾಶ ಮಾಡ್ತೀವಿ, ರಿಸರ್ವೇಷನ್ ಹೋಗುತ್ತೆ ಅಂತ ಹೇಳ್ತಿದ್ರಲ್ಲ, ಆ ರಿಸರ್ವೇಷನ್ ಯಾರಿಗೆ ಹೋಗುತ್ತೆ ಸ್ವಾಮಿ, ಮುಸ್ಲಿಮ್ಗೆ ಹೋಗುತ್ತೆ ಅಂತ ತಿರುಗಿಸಿದ್ರು. ಹಿ ಚೇಂಜ್ ದ ನರೇಟಿವ್ ದೇರ್. ಸಿ ದೇ ಡಿಡ್ ನಾಟ್ ಸೆಟ್ ದಿ ಅಜೆಂಡಾ, ಬಟ್ ದೇ ವರ್ ಏಬಲ್ ಟು ರಿಯಾಕ್ಟ್ ಟು ದ ನರೇಟಿವ್ ದಟ್ ವಾಸ್ ಸೆಟ್ ಬೈ. ಒಂದು ಊಹೆಯ ಮೇಲೇನೆ ಹೋಯ್ತಂಗಿದ್ರೆ, ಒಂದು ಊಹೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋದೊಂದು ಕಲ್ಪನೆ. ಇದು ಕೂಡ ಕಲ್ಪನೆ. ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತಾರೆ. 2 ಗುಮ್ಮಗಳು, ಇವರು ಒಂದು ಗುಮ್ಮವನ್ನು ತಂದಿಟ್ರು, ಅದೇ ಎದುರಿಗೆ ಇನ್ನೊಂದು ಗುಮ್ಮವನ್ನು ತಂದಿಟ್ರು. ಹೀಗೆ ಈ ನರೇಟಿವ್ ಸೆಟ್ ಮಾಡಿದ್ರೆ ಈ ಎಲೆಕ್ಷನ್ ಏನಾಗುತ್ತೆ ಅಂತಂದರೆ, ಹೀಗೆ 2 ಕಡೆಯಿಂದ ನರೇಟಿವ್ಗಳು ಸೆಟ್ ಆಗ್ತದೆ. ಒಂದು ಆ್ಯಂಟಿ ಮೋದಿ ಹೋಗಬೇಕು ಅನ್ನೋದು, ಸಂವಿಧಾನ ಹಾಳಾಗತ್ತೆ ಅನ್ನೋದು. ಇನ್ನೊಂದು ಕಡೆಯಿಂದ ಅಕಸ್ಮಾತ್ ಇವ್ರು ಬಂದುಬಿಟ್ರೆ ಹೀಗೆಲ್ಲ ಆಗಿಬಿಡುತ್ತೆ ದೇಶ ಅಂತ ಇವ್ರದ್ದೊಂದು ನರೇಟಿವ್ ಇದೆಯಲ್ಲ. ಈ 2 ನರೇಟಿವ್ಗಳು ಹೊರಟಿರೋದು ಮೂಲ ಒಂದು ರಾಹುಲ್ ಗಾಂಧಿ, ಇನ್ನೊಂದು ಮೋದಿ ಅಂತ ಇಟ್ಕೋಬೋದು ನಾವು, ವ್ಯಕ್ತಿ ಅಂತ ತೊಗೊಳ್ಳೋದಾದರೆ. ಪಾರ್ಟಿ ಬಿಟ್ಬಿಡಿ. ಸೊ ದಿಸ್ ಇಸ್ ಮೋದಿ ಇಸ್ ಗ್ಯಾರಂಟಿ. ಮತ್ತು ಇಂಡಿಯಾ ಪಕ್ಷದ ಮೋಸ್ಟ್ ವೋಕಲ್ ವಾಯ್ಸ್ ಯಾರದ್ದು? ರಾಹುಲ್ ಗಾಂಧಿ. ಹಾಗಾಗಿ ಇಟ್ ಇಸ್ ಅಗೈನ್ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಡಿಡ್ ನಾಟ್ ವಾಂಟ್ ಇಟ್, ಕಾಂಗ್ರೆಸ್ ಡಿಡ್ ನಾಟ್ ವಾಂಟ್ ಇಟ್, ಬಟ್ ಇವೆಂಚುಲಿ ಇಟ್ ಹಸ್ ಬಿಕಮ್ ಅನದರ್ ಎಲೆಕ್ಷನ್ ಬಿಟ್ವೀನ್ ಮೋದಿ ಆ್ಯಂಡ್ ರಾಹುಲ್ ಗಾಂಧಿ. ಹೀಗೆ ನರೇಟಿವ್ ಕೊಟ್ಟಿರೋ ಇಬ್ಬರು ನರೇಟಿವ್ ಕೊಟ್ಟಿದ್ದಾರಲ್ಲ, ಈ 2 ನರೇಟಿವ್ಗಳಲ್ಲಿ ಯಾವುದನ್ನು ಜನ ಆರಿಸ್ಕೊಳ್ತಾರೆ ಅನ್ನೋದು ಈ ಇಬ್ಬರ ಕ್ರೆಡಿಬಿಲಿಟಿಯ ಮೇಲೆ ನಿಂತಿದೆ ಅಂತ ನನಗನ್ಸೋದು. ದಿಸ್ ಎಲೆಕ್ಷನ್ ಈಸ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಅಬೌಟ್ ದ ಕ್ರೆಡಿಬಿಲಿಟಿ ಆಫ್ ದಿ ಲೀಡರ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.